ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಉಪ್ಪಿನಮಳ್ಳಿ ಕ್ಯಾಂಪ್ ಮಾರುತೇಶ್ವರ ನಗರದಲ್ಲಿ ನೂತನ ಸಮುದಾಯ ಭವನ ಉದ್ಘಾಟನೆ. ಗಂಗಾವತಿ ದಿನಾಂಕ ಆಗಸ್ಟ್ 24, 2025 ನಡೆದ ಶ್ರೀ ರೇಣುಕಾ ಹುಲಿಗಾಂಬೆ ದೇವಿ ಮೋಚಿಗಾರ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಚ್.ಆರ್. ಶ್ರೀನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಪರಣ್ಣ ಮುನುವಳ್ಳಿ, ಮಾಜಿ ಶಾಸಕರು ಗಂಗಾವತಿ, ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಸಚಿವರು ಕನಕಗಿರಿ ಅವರು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣ ದೊಡ್ಮನಿ, ಮಾಜಿ ಶಾಸಕರು ಶಿರಹಟ್ಟಿ ಕ್ಷೇತ್ರ, ಶಿವಣ್ಣ ಮುಳುಗಂದ, ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಮೋಚಿಗಾರ ಸಂಘ ಬೆಂಗಳೂರು, ಹನುಮಂತಪ್ಪ ಬಿ. ಅಳವಂಡಿ, ಗೌರವಾಧ್ಯಕ್ಷರು ಅಖಿಲ ಕರ್ನಾಟಕ ಮೋಚಿಗಾರ್ ಮಹಾಸಭಾ ಬೆಂಗಳೂರು, ತಿಪ್ಪೇರುದ್ರಸ್ವಾಮಿ, ಮಾಜಿ ಕಾಡಾಧ್ಯಕ್ಷರು ಮುನಿರಾಬಾದ್, ವಿರೂಪಾಕ್ಷಪ್ಪ ಸಿಗ್ನಾಳ್, ಮಾಜಿ ಭಾಜಪ ಜಿಲ್ಲಾಧ್ಯಕ್ಷರು, ಯಮನೂರಪ್ಪ ಸೂಡಿ ಸಮಾಜದ ಹಿರಿಯರು, ಕಾಶಿಮಪ್ಪ ಯಮನಪ್ಪ ಹಾದಿಮನಿ ಸಮಾಜದ ಹಿರಿಯರು, ಮನೋಹರ್ ಗೌಡ ಬಿಜೆಪಿ ಮುಖಂಡರು, ಮಂಜುನಾಥ್ ಕಳ್ಳಿಮನಿ ಸಮಾಜದ ಅಧ್ಯಕ್ಷರು, ಸಮಾಜದ ಸಮುದಾಯ ಭವನ ಉದ್ಘಾಟನೆ ಸಮಾರಂಭದಲ್ಲಿ ಸಮಾಜದ ಬಾಂಧವರು ಹಾಗೂ ಗುರು ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಗಂಗಾವತಿಯ ಮೋಚಿಗಾರ್ ಸಮಾಜದ ಬಂಧುಗಳು ಹಾಗೂ ಎಲ್ಲಾ ಸಮಾಜದವರು ಆಗಮಿಸಿ ನೂತನ ಕಟ್ಟಡದ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮಾಜಿ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಯುವಕರು ಹಾಗೂ ಇತರರು ಉಪಸ್ಥಿತರಿದ್ದರು. ನೀವೆಲ್ಲರೂ ಕೇಳಿದ್ರಿ. ಆದರೆ ಸಂಘಟನೆ ಆಗಬೇಕು, ನಾವು ರಾಜ್ಯ ಮಟ್ಟದೊಳಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಎಲ್ಲರೂ ತಮ್ಮ ಅಭಿಪ್ರಾಯ ಹೇಳ್ಯಾರ. ಆದರೆ ಅದು ಅನುಷ್ಠಾನ ಆಗಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದ್ರ ಬಗ್ಗೆ ಈಗೊಟ್ಟ ವೀರೇಶ್ ಅವರು, ಮಲ್ಲಿಕಾರ್ಜುನ್ ಅವರು ಹೇಳಿದ್ರಲ್ಲ, ಅವರ ಮಾತಿನಲ್ಲಿ ತಾವು ತಿಳ್ಕೊಂಡಿರ್ಬೋದು ಅಂತ ಭಾವಿಸ್ತೇನೆ. ನಾನು ಮಂಜುನಾಥ್ ಕಳ್ಳಿಮನಿ ಅವ್ರಿಗೆ ಸಂಘಟನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಸಂಘಟನೆ ತಾವು ದಯವಿಟ್ಟು ಮಾಡಿ. ಸುಮ್ಮನೆ ನಾವೆಲ್ಲ ಹೇಳ್ತೀವಿ IAS ಆಗಬೇಕು, IPS ಆಗಬೇಕು, ಶಾಲಿ ಕಲಿಬೇಕು, ಅದು ಈಗ ಶಾಲಿ ಈಗ ಚಾಲು ಮಾಡಿ ಎಷ್ಟು ವರ್ಷಕ್ಕೆ ನಂಗೆ ಫಲ ಕೊಡುತ್ತೆ, ಅದನ್ನೆಲ್ಲ ನಾವು ವಿಚಾರ ಮಾಡಿದ್ರೆ ನಾವು ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಗತಿ ಮಾಡಲಿಕ್ಕೆ ಒಂದು ಸಾಧ್ಯತೆ ಇರ್ತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತೇವೆ. ನಮ್ಮ ಮಾಜಿ ಶಾಸಕರಲ್ಲಿ ಕೂತಿದ್ದಾರೆ, ಅವರು MLA ಆಗ್ಬೇಕಾದ್ರೆ ಶಿರಹಟ್ಟಿ ಕ್ಷೇತ್ರದೊಳಗೆ ನಮ್ಮ ಜನ ಬಹುಶಃ ವೋಟ್ ಹಾಕ್ತಕ್ಕಂಥವ್ರು ನನಗನ್ಸಿ ಮಟ್ಟಿಗೆ ಒಂದು 200ರಿಂದ 500 ಒಳಗಿರ್ಬೇಕು. ಹೌದಲ್ಲ ಸರ್? ಅದ್ರಾಗ ನಮ್ಮವರು ನಮ್ಮ ಶಾಸಕರಿಗೆ ಎಷ್ಟು ಮಂದಿ ವೋಟ್ ಹಾಕ್ಯಾರ ಅಂತ ಹೇಳ್ತು. ಆದ್ರೆ ಅವ್ರು MLA ಆಗ್ಯಾರ. ಇವತ್ತು ಏನಂದ್ರೆ ನಾವು ಸಂಘಟನೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕಳ್ಳಿಮನಿಯವ್ರ ನೇತೃತ್ವದಲ್ಲಿ ಕುಂತಿರ್ತಕ್ಕಂಥ ಈ ಸಮಾಜದವರು ಇಲ್ಲಿಂದ ಪ್ರಾರಂಭ ಆಗಿ ನಾವು ವರ್ಷಕ್ಕೆ 1 ಅಥವಾ 2 ಕಾರ್ಯಕ್ರಮ ಮಾಡೋದಿಲ್ಲ. ಈಗ ಹೆಂಗಾದ್ರು ನಮ್ಮ ಸಮುದಾಯ ಭವನ ಆಗಿದೆ, ಕಾರ್ಯಕ್ರಮಕ್ಕೆ ಮಾತ್ರ ನಾವಿಲ್ಲ 150 ಮನೆ ಅದಾವ. ಒಂದು ಮನೆಗೆ 2 ಕಂಪಲ್ಸರಿ ಬರಬೇಕು. ಕಾರ್ಯಕ್ರಮ 11 ಚಾಲು ಆಗತ್ತಿಲ್ಲ, 10 ಗಂಟೆಗೆ ನಾವು ಕುಂದಿರ್ಬೇಕು. ಕಾರ್ಯಕ್ರಮ ಮುಗಿದು ಒಂದು ತಾಸಿನ ಮಟ್ಟ ಇಲ್ಲಿ ಕುಂದಿರ್ಬೇಕು. ಇಲ್ಲಿರುವ ಎಲ್ಲ ಏನು ಹಾಸಿ ಅವನ್ನೆಲ್ಲ ತೆಗಿಬೇಕು, ಕುರ್ಚೆಗಳನ್ನ ಮಡ್ಚಿಡ್ಬೇಕು. ಯಾರು ಸಾಮಾನ್ಯ ಏನು ತಂದೆವು ಅವ್ರವ್ರಿಗೆ ಎಲ್ಲರಿಗೂ ಮುಗಿಸೋ ಮಟ್ಟ ನಮ್ಮ ಸಮಾಜದ ಜವಾಬ್ದಾರಿ. ಆ ಕೆಲಸ ನೀವು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಬೇಡದು ಐತಿ. ಇದಕ್ಕೆ ಬರಲಿಲ್ಲ ಅಂತಂದ್ರೆ ನೀವು ಹಿರಿಯರು ಏನು ಮಾಡ್ಬೇಕಂದ್ರೆ 501 ರೂಪಾಯಿ ದಂಡ ಕೊಡಿ ಹೋಗ್ಬೋದು. ಯಾರ ಮನೆಯಿಂದ ಇಬ್ಬರು ಬಂದಿಲ್ಲ ಅವ್ರು 501 ರೂಪಾಯಿ ದಂಡ ಕೊಡ್ಬೇಕು. ನಾವು ಗದಗದಲ್ಲಿ ಮಾಡಿದ್ದೀವಿ, ಅವ್ರಿಗೆ ಒಂದು ಕೂಪನ್ ಕೊಟ್ಟಿವಿ. ಆ ಕೂಪನ್ ತೊಗೊಂಡ್ಬರ್ಬೇಕು. ಅವ್ರು ಆ ಕೂಪನ್ ತೊಗೊಂಬಂದು ನಾವು ಅದು ಶವ ಸಂಸ್ಕಾರ ಇರಲಿ ಅಥವಾ ಒಂದು ವಿಡಿಯೋ ಮಾಡ್ತಕ್ಕಂಥದ್ದು ಇರಲಿ, ಆ ಕೂಪನ್ ತೊಗೊಂಬಂದು ನಮಗೆ ನಮ್ಮಲ್ಲಿ ಸೆಕ್ರೆಟರಿ ಇದ್ದವ್ ಕೈ ಕೊಟ್ಟು ಹೋಗ್ಬೇಕು. ಆದ್ರೆ ಅವ್ರ ಮನೆಯವ್ರದ್ದು ಹಿಂಗೆ ನಾವು ಮಾರ್ಕ್ ಹಾಕ್ತೀವಿ. ಅವ್ರು ಬಂದಿಲ್ಲ ಅಂತ ತಿಳ್ಕೊರಿ, ಅವ್ರ ಮನೆಗೆ ಯಾವುದೋ ಒಂದು ವಿಡಿಯೋ ಕಾರ್ಯಕ್ರಮ ಐತಿ ಅಥವಾ ಒಂದು ಸಾವು ಆಗೈತಿ ಅಂತ ಪ್ರಸಂಗ ಬಂದಾಗ ಅವ್ರು ಎಷ್ಟು ಹಾಕಿಲ್ಲ ನಾವು ನೋಡ್ತೀವಿ. ಯಾಕಂದ್ರೆ ಇದು ಏನಾಗಿದೆ ಅಂದ್ರೆ, ಸಂಘಟನೆ ಅಂದ್ರೆ ನೀವು ಮೊದಲು ಇಲ್ಲಿ ನಗರಸಭೆ ಸದಸ್ಯರು ಕರ್ತಿರ್ತಾರಲ್ಲ, ಅವ್ರ ಮೂಲಕ ಚಾಲು ಆಗತ್ತಿದೆ.
ಪಂಚಾಯತ್ ಆಗಿದ್ರೆ ಪಂಚಾಯತಿ ಸದಸ್ಯರ ಮೂಲಕ ನಮ್ಮ ಬೇಡಿಕೆ ಚಾಲು ಆಗ್ಬೇಕು. ಅಂದರೆ ನಾವು ನಗರಸಭಾ ಸದಸ್ಯರಲ್ಲಿ, ಪಂಚಾಯತಿ ಮೆಂಬರ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಆಮೇಲೆ ಶಾಸಕರಿರಲಿ, ಇವ್ರಿಗೆ ಯಾವ ರೀತಿ ಬೇಡಿಕೆ ಕೊಡಬೇಕು ಅಂದ್ರೆ, ನಾವು ಇದೊಂದು ಬೇಡಿಕೆ ಕೊಟ್ಟರೆ ಇವ್ರ ದೊಡ್ಡ ಸಂಘಟನೆ ಐತಿ, ಇವರು ಇಂಥ ಮಾತಿಗೆ ನಾವು ಇಲ್ಲಿ ಅಸೂರಸ್ ಕೊಟ್ಟು ಹೋಗ್ಬೇಕು, ಆ ಕೆಲಸ ಮಾಡಬೇಕು ಅನ್ನೋಂಥ ಪರಿಕಲ್ಪನೆ ಅವ್ರಿಗೆ ಬರಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಬರೀ ಸಂಘಟನೆ ಆಗ್ಬೇಕಂದ್ರೆ ಯಾವ ರೂಪದೊಳಗೆ ಆಗ್ಬೇಕು, ಇದನ್ನ ಸಂಘಟನೆ ಆಗ್ಬೇಕಂದ್ರೆ ಈ ರೀತಿ ಒಳಗೆ ಬಹುಶಃ ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ಒಳಗೆ ಗಂಗಾವತಿಯವರು, ಗಂಗಾವತಿ ಎರಡು ಸಮುದಾಯದವರು, ಅನುವಾದವ್ರು ಬಂದಿದ್ದೀವಿ, ಇಲ್ಲೇ ಕಲಗುಡಿಯವ್ರು ಬಂದಿದ್ದೀವಿ, ಗಣಿಗೇರಿಯವ್ರು ಬಂದಿದ್ರಿ, ನಮ್ಮ ಕೊಪ್ಪಳ ಜಿಲ್ಲೆಯವರು ಆ ಕಡೆ ಕಿನ್ನಾಳವ್ರು ಬಂದಾರ, ಕೊಪ್ಪಳದವ್ರು ಬಂದಾರ, ಆಮೇಲೆ ಬೆದವಟ್ಟಿಯವ್ರು ಬಂದಾರ, ಮಂಗಳೂರವ್ರು ಬಂದಾರ, ಕುಷ್ಟಗಿಯವ್ರು ಬಂದಾರ, ಹನುಮನಾಳದವ್ರು ಬಂದಾರ. ಇನ್ನೂ ಯಾರು ಬಿಟ್ಟರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನೀವೆಲ್ಲರೂ ಒಂದು ಸಂಘಟನೆ ಅಂದ್ರೆ ಇದು ಚಾಲು ಮಾಡಿ. ಸುಮ್ಮನೆ ನಾವೆಲ್ಲ ಹೇಳ್ಬೇಕು ನಾವು ಶಾಲೆ ಕಲಿಬೇಕು, IAS ಆಗ್ಬೇಕು, IPS ಆಗ್ಬೇಕು, ನಮಗೆ ಯಾವಾದ್ರೂ ಇದ್ದೇ ಹತ್ಬೇಕು. ನಮ್ದು ಏನು ಸಮಸ್ಯೆ ಐತಂದ್ರೆ, ನಾವು ಮೊದಲತ್ತು ಅಲ್ಲಿ ಇಂಗ್ಲೀಷ್ ಪಾಠ ಕೊಟ್ಟು ಕಳ್ತಾರಲ್ಲ ಟೀಚರು, ಮನೆಯಾಗ ಬಂದುಬಿಟ್ಲೆ ಪಾಲಕರಿಗೆ ಇಂಗ್ಲೀಷ್ ನಾಲೆಜ್ ಇರ್ಬೇಕು. ಅಂದಾಗ ಮಕ್ಕಳು ಇಂಗ್ಲೀಷ್ ನಾಲೆಜ್ ಬರಕ್ಕೆ ಸಾಧ್ಯ ಐತಿ. ಇವತ್ತು ಅದು ಬರ್ಬೇಕಂದ್ರೆ ಭಾಳ ಕಷ್ಟ ಐತಿ. ನಮ್ಮ ಕಾರ್ಮಿಕ ಅಧ್ಯಕ್ಷರು ಅದನ್ನು ಅವ್ರ ಮಾತು ಕೇಳಿದ್ದೇನೆ, IAS IPS ಅವರು ಆಗೋದು ಸಹ ಅದು ಆಗಲಿ, ನಿಮ್ಮ ಅವ್ರ ಏನೋ ಹಣೆ ಬರ ಬರೆದಿದ್ರ ಅಥವಾ ಅವ್ರ ಮೆದುಳು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಅದು ಹಾಗೆ ಹಾಕಾರ. ಕನ್ನಡ ಶಾಲೆ ಕಲ್ತವರು IAS ಆಗ್ಯಾರ, IPS ಆಗ್ಯಾರ. ನಾನು ನಮ್ಮ ಕಾರ್ಮಿಕ ದುರಂಡರು ಇವತ್ತು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಕೇಳಿದೆ. ನಾನು ಇವತ್ತು ಅದು ನೋಡ್ತಾ ಇದ್ದೀನಿ. ಸುಮಾರು ವರ್ಷಗಳ ಕಾಲ ನಾವೆಲ್ಲ ಟೌನ್ ಪ್ಲಾನಿಂಗ್ನಾಗ, ಮುನ್ಸಿಪಾಲ್ಟಿಯಾಗ ಏನಾದರೂ ಬಿಲ್ಡಿಂಗ್ ಪರ್ಮಿಷನ್ ತಗೋಬೇಕಾದ್ರೆ ಅಲ್ಲಿ 1% ಕಾರ್ಮಿಕ ನಿಧಿ ಅಂತ ಕರ್ತೀವಿ. ಆ ನಿಧಿ ಸುಮಾರು ವರ್ಷಗಳ ಕಾಲ ಕೋಟ್ಯಾಂತರ ರೂಪಾಯಿ ರೊಕ್ಕ ಆ ಇಲಾಖೆ ಒಳಗೆ ಬಳಕೆನೇ ಆಗಿದ್ದಿಲ್ಲ. ಅಂದ್ರೆ ಅವ್ರ ಸಂಘಟನೆ ಅಷ್ಟು ಚುರುಕಾಗಿದ್ದಿದ್ದಿಲ್ಲ, ಅದನ್ನ ಎದಕ್ಕೆ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಆದ್ರೆ ಇವತ್ತು ಅದು ಬಳಕೆ ಹೇಗೆ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬಹುಶಃ ಬಹಳ ಕ್ರಾಂತಿಕಾರಿಕವಾಗಿರ್ತಕ್ಕಂಥ, ನಾನಿವತ್ತು ಪಕ್ಷ ಅದು ಇದು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲ, ಇವತ್ತು ಪಕ್ಷ ಬರೆತು ನಮ್ಮ ಸಮಾಜ ಯಾವ ರೀತಿ ಅಭಿವೃದ್ಧಿ ಚಿಂತನೆ ಕಡೆ ಗಮನ ಹರಿಸ್ಬೇಕು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾರ್ಮಿಕ ದುರುಂಡ್ರು ಯಾರಿದ್ದೀರಿ, ಕಾರ್ಮಿಕರ ಕೆಲಸ ಯಾರು ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಇವತ್ತು ಬಹಳ ಸುತ್ತೋದೇಶ ಬರ್ತಾ ಇದೆ. ನಿಮಗೆಲ್ಲ ಸವಲತ್ತುಗಳು ನಿಮ್ಮ ಮನೆ ಬಾಗಿಲಕ ಬರ್ತಾವೆ. ನಿಮ್ಮ ಮೊದಲೇ ID ಕಾರ್ಡ್ ಚಾಲು ಆಗ್ಯಾವ ಅವ್ರ ಮೂಲಕ. ID ಕಾರ್ಡ್ನಿಂದ ನಿಮ್ಗೆ ಏನು ಬೇಕೆಲ್ಲ ಸೌಲಭ್ಯಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾವೆ. ನಮ್ಮ ಕೊಪ್ಪಳದ ಕೋಳೂರವರು ಬಹುಶಃ ಕೋದಿವಲ್ಲವರೆಗೂ ಸ್ಕೀಮ್ ತರಕ್ಕೆ ಹೊಂಟಾರೆ. ಕೋದಿವಲ್ಲವ್ರಿಗೆ ಏನು ಸ್ಕೀಮ್ ತರ್ಬೇಕು ಅನ್ನೋದು ಅವರ ಟೆಕ್ನಿಕಲ್ ಆಗಿ ನನಗೆ ಹೇಳಿ, ನಾನು ಒಬ್ಬ ಉದ್ಯಮಿದಾರರಾಗಿದ್ದೀನಿ. ಏನಂತ ಕೇಳ್ಬೇಕು ನಾವು ಸರ್ಕಾರಕ್ಕೆ, ಯಾವ ರೀತಿ ಅವರು ನಮಗೆ ಅನುದಾನ ಕೊಡಬೇಕು ಅಥವಾ ನಮಗೆ ಯಾವ ರೀತಿ ನಾವು ಪ್ರಾಜೆಕ್ಟ್ ಮಾಡಬೇಕು. ಅದು ಹೋಯ್ತು. ಅವಾಗ ಕಾಟನ್ ಬಟ್ಟೆಗಳು ಸಿಗ್ತಿದ್ವು. ಆ ಕಾಟನ್ ಬಟ್ಟೆಯಿಂದ ಕೌದಿ ಬಂದಾಗ ಅದು ಅದ್ರ ಮೇಲೆ ಮಕ್ಕೊಂಡ್ರು ಭಾಳ ಸಣ್ಣ ನಿಂತು ಹತ್ತಿತ್ತು, ಹೊತ್ಕೊಂಡ್ರು ನಿಂತು ಬರ್ತಿತ್ತು. ಇದು ಅವತ್ತಿನ ಕಾಲಮಾನ. ಇವತ್ತು ಏನಾಗ್ಬಿಟ್ಟೈತಿ, ಪಾಲಿಸ್ಟರ್ ಸೀರೆಗಳು ನೀವೇನು ಮಾಡಿದ್ರು ಸೀರೆ ಎಲ್ಲಿದೆ ಇಲ್ಲ, ಪಾಲಿಸ್ಟರ್ ಸೀರೆ ಕೌದಿ ಹೊಲಿಬೇಕು. ಯಾವಾಗ ನಾವು ಡೆವಲಪ್ ಆಗಬೇಕು, ಸರ್ಕಾರಕ್ಕೆ ಏನು ಪ್ರಾಜೆಕ್ಟ್ ಮಾಡ್ತಾ ಸಲ್ಲಿಸ್ಬೇಕು, ಸರ್ಕಾರದಿಂದ ಏನು ಅದಕ್ಕೆ ನಾವು ಸಬ್ಸಿಡಿ ಕೇಳಬೇಕು, ಇದು ಸಮಸ್ಯೆ ಇದೆ. ಅದಕ್ಕಾಗಿ ಬರೀ ಕೌದಿ ಹೊಲಿತೀವಿ ಅಂತ ಹೇಳ್ಕೊತ ಹೋಗೋದ್ರಾಗ ಅಷ್ಟಿಲ್ಲ. ನಾವೀಗ ಕಾರ್ಮಿಕರೊಳಗೆ ಬಾರ್ ಬೆಂಡಿಂಗ್ ಕೆಲಸ ಮಾಡಿದ್ವಿ. ಮೊದಲೊಂದು ಕಾಲ ಇತ್ತು, ಇಂಜಿನಿಯರು ಒಂದು ಕೆಲಸ ನಾವು ಕೇಳಕ್ಕೆ ಹೋದ್ರೆ ಅದಕ್ಕೆ ಗೌಂಡಿ ಆಗಿರ್ಬೋದು, ಬಾರ್ ಬೆಂಡಿಂಗ್ನವ್ರು ಆಗಿರ್ಬೋದು, ಅಥವಾ ಪಡಿಗೆರವಾಗಿರ್ಬೋದು, ಯಾವುದೇ ಒಂದು ಕೆಲಸ ಮಾಡ್ತಕ್ಕಂಥವ್ರು ಆ ಇಂಜಿನಿಯರ್ ಆಫೀಸ್ ಮುಂದೆ ಹೋಗಿ 4-5 ದಿವಸ ಗಟ್ಟಲೆ ಅವ್ರಿಗೆ ಮಸ್ಕ ಹೊಡೆದು ನಮಗೇನು ಒಂದು ಕೆಲಸ ಕೊಡ್ರಿ ಅಂತ ಕೇಳ್ತಿದ್ವಿ. ಇವತ್ತು ಹಂಗಿಲ್ಲ. ಇಂಜಿನಿಯರು ಮುಂಜಾನೆ 7ಕ್ಕೆ ಯಾರು ದೊಡ್ಡ ಕೆಲಸ ಮಾಡ್ತಾರೆ, ಯಾರು ಕಾರ್ಮಿಕ ಕೆಲಸ ಮಾಡ್ತಾರೆ, ಯಾರು ಕಾರ್ಪೆಂಟರ್ ಅದಾರ, ಯಾರು ಬಾಳ್ಗಳು ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಮನೆ ಬಾಗಿಲಕ್ಕೆ
ಇಂಜಿನಿಯರ್ ಬರ್ತಾರೆ ಇವತ್ತು. ಇಂಥ ಕಾಲ ಹುಟ್ಟ ಕಾಲದಾಗಿರುವಾಗ ಶ್ರಮಜೀವಿಗಳಾಗಿ ಬಸವಣ್ಣವ್ರು ಹೇಳ್ದಂಗೆ ನಾವು ಶ್ರಮಜೀವಿಗಳಾಗಿನೂ ಈ ಬಹುಶಃ ಈ ಕಟ್ಟಡ ಕಟ್ಟಿದ್ದು ಇತಿಹಾಸ ನಮ್ಮ ಸಹೋದರೊಬ್ರು ಹೇಳಿದರು. ಅನುದಾನ 3 ಲಕ್ಷ ಏನೋ ಬಂದಿದೆ, ಅದು ಶಾಸಕರ ನಿಧಿಯಿಂದ. ನೀವೆಷ್ಟು ಶ್ರಮದಿಂದ ಯಾವ ರೀತಿ ಸಮಾಜ ಸಂಘಟನಾತ್ಮಕವಾಗಿ ಬಿಸಿ ಮಾಡಿದೆ, ಅದೇನೋ ಬಡ್ಡಿ ಸಾಲ ಕೊಟ್ಟು ಅದರಿಂದ ಬರ್ತಕ್ಕಂಥ ರೊಕ್ಕದೊಳಗೆ ಕಟ್ಟಿರ್ತಕ್ಕಂಥದ್ದು ಅಥವಾ ನೀವು ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ನೀವೇ ಇನ್ನೊಬ್ರಿಗೆ ಕೊಡುವಂಥ ಅದು ಆಗಬೇಕು. ಆ ನಿಟ್ಟಿನಲ್ಲಿ ತಾವು ಪರಿವರ್ತನೆ ಆಗಲಿಕ್ಕೆ ಇದಕ್ಕೆ ಮೂಲ ನಾನು ಹೇಳಿರ್ತಕ್ಕಂಥದ್ದು ಇಲ್ಲೇ ಮೊದಲು ಈ ಸಮಾಜ ಒಂದುಗೂಡ್ತಕ್ಕಂಥದ್ದು. ಅದು ಸಮಾಜದಲ್ಲಿ ಬಹುಮತದ ಮೇಲೆ ನಿರ್ಣಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವು ಏನೇ ಹೇಳಿದ್ರು ಸಹಿತ ನಾ ಹೇಳಿದ ಆಗಲಿಲ್ಲ ಅನ್ನುವಂಥ ಒಂದು ವಿರೋಧತ್ವವನ್ನು ಮಾಡದೆ ಸಮಾಜದಲ್ಲಿ ಬಹುಮತದ ಮ್ಯಾಗ ಏನು ನಿರ್ಣಯ ಆಗುತ್ತೆ ಆ ನಿರ್ಣಯಕ್ಕೆ ಬದ್ಧರಾಗಿ ದಯವಿಟ್ಟು ಸಮಾಜ ಕಟ್ಟತಕ್ಕಂಥ ಕೆಲಸ ಆಗಬೇಕು ಅನ್ನೋಂಥ ಚಿಂತನೆ ಇನ್ನು ರಾಜ್ಯ ಮಟ್ಟ ಅಧ್ಯಕ್ಷರು ಆದಂಥ ರಮೇಶ್ ಕೋಟಿ ಅವರೇ, ನಮ್ಮ ಮೋಜಿಗಾರ್ ಸಮಾಜದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮತ್ತು ನಮ್ಮ ಮಾವನವರಾದಂಥ ಹನುಮಂತಪ್ಪ ಹುನಗುಂದರವರೇ ಮತ್ತು ಇನ್ನೋರ್ವ ನಮ್ಮ ಸಮಾಜದ ಮತ್ತು ಹೋರಾಟಗಾರರು ಆದಂಥ ವೀರೇಶಪ್ಪ ತವರಿಯರವರೇ, ನಮ್ಮ ಸಹೋದರರಾದಂಥ ನೀಲಕಂಠಪ್ಪ ಕಳ್ಳಿಮನಿ IAS ಆಫೀಸರ್ ಆದಂಥ ನೀಲಕಂಠಪ್ಪ ಕಳ್ಳಿಮನಿಯವರೇ ಮತ್ತು ನಮ್ಮ ನೆರೆ ಗ್ರಾಮದ ಚಿನ್ನಾಳ ಸೋಮಣ್ಣನವರೇ. ಇನ್ನು ನಿಮಿಷದ ಮೇಲೆ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ಬಿಡೋಣ. ಸುಮ್ಮನೆ ಯಾಕೆ ಖರ್ಚು ಮಾಡ್ತೇಣ? ಇದನ್ನ ಕಟ್ಟಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ, ಅದು ಸಾಲ ಸೂಲ ಮಾಡಿದ್ದೀವಿ, ಮತ್ತೆ ಇಲ್ಲೆಲ್ಲೋ ಏನೆಲ್ಲ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿ ಈ ಕಾರ್ಯಕ್ರಮ ಬೇಕಾ? ನಾನು ಹೇಳಿದೆ ನಮ್ಮ ಹುಡುಗರಿಗೆಲ್ಲರಿಗೆ, ನಮ್ಮ ಯುವಕರಿಗೆ, ಹೌದಪ್ಪ ಬೇಕು. ಯಾಕೆ ಬೇಕು? ಈ ಕಾರ್ಯಕ್ರಮ ಮಾಡೋದ್ರಿಂದ ತಾನೇ ನಾವು ನೀವೆಲ್ಲರೂ ಇಲ್ಲಿ ಸೇರಿರೋದು. ಈಗ ನಾವು ಯಾರು, ನೀವು ಯಾರು, ನಮ್ಮ ವೃತ್ತಿಗಳೇನು, ನಮ್ಮವರು ಏನು ಕಾರ್ಯಕ್ರಮ ಮಾಡ್ತಿದ್ದಾರೆ, ನಮ್ಮವರು ಯಾವ ಯಾವ ಹುದ್ದೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ಮತ್ತೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮಿಂದ ಮಾತ್ರ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ದುಡ್ಡೇ ಇಲ್ಲ. ಎಲ್ಲ ನಾವು ಶ್ರಮಿಕರು, ದುಡಿಯುವ ವರ್ಗ. ಇವತ್ತು ಜೋಗನೆ ಚೆಕ್ ಮಾಡಿದ್ರೆ 10 ರೂಪಾಯಿ ರೊಕ್ಕ ಇಲ್ಲ. ಆದ್ರೂ ನಾವು ಇವತ್ತು ಇಡೀ ಕೊಪ್ಪಳ ಜಿಲ್ಲೆ ಸುತ್ತರದು ಬಂದು ಅದು ಯಾರಿಂದ? ನೀವು ಕೊಟ್ಟಿರ್ತಕ್ಕಂಥ ಕಾಣಿಕೆಯಿಂದ, ನೀವು ಕೊಟ್ಟಿರ್ತಕ್ಕಂಥ ಸಹಾಯದಿಂದ. ಹಾಗಾಗಿ ಹನಿ ಗೂಡಿದ್ರೆ ಹಳ್ಳ, ತನಿ ಗೂಡಿದ್ರೆ ಬಳ್ಳ ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿದ್ರಿ. ನೀವೆಲ್ಲ ಕೈ ಜೋಡಿಸುವುದರಿಂದ ಈ ಕಟ್ಟಡ ತಲೆ ಎತ್ತಿ ನಿಂತಿದ್ದ ವಿನಃ ನಾನೊಬ್ಬನೇ ಮಾಡಿದ್ರಿಂದ ಅಲ್ಲ. ನನ್ನ ಮುಂದಾಳತ್ವ ಇದೆ ಅಷ್ಟೇ. ಆದ್ರೆ ಆ ಯಾವ್ದಾದ್ರು ಒಂದು ಕಾರ್ಯ ಮಾಡ್ಬೇಕಾದ್ರೆ ಒಬ್ರು ಮುಂದಾಳತ್ವ ಬೇಕು. ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅವಾಗ ಗಾಂಧೀಜಿಯವರು ಹೋರಾಟ ಮಾಡಿದ್ರು, ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿದ್ರು, ಜವಾಹರ್ಲಾಲ್ ನೆಹರು ಅವರು ಹೋರಾಟ ಮಾಡಿದ್ರು, ಇನ್ನು ಅನೇಕ ಮಹಾನ್ ವ್ಯಕ್ತಿಗಳೆಲ್ಲ ಹೋರಾಟ ಮಾಡಿದ್ರು. ಆದ್ರೆ ನಾವು ಹೇಳೋದು ಯಾವುದು? ಕೆಲವಷ್ಟು ಬೆರಳಿಕೆ, ನಾನೇ ಹೇಳಿದೆ ವೇದಿಕೆ ಮೇಲೆ ಕೆಲವಷ್ಟು ಬೆರಳಿಕೆಯಷ್ಟು ಮಾತ್ರ ನಾನು ಹೇಳಿದೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಶ್ರಮ ಇದೆ, ಪ್ರತಿಯೊಬ್ಬರ ಬೆವರಿನ ಫಲವಿದೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಈ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬರಿಂದ ಮಾತ್ರ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣ ಆಗುತ್ತೆ. ಮತ್ತು ತಮ್ಮೆಲ್ಲರ ಸಹಕಾರ ನೀಡಿದ್ದೀರಿ. ಮತ್ತೆ ನಾವು ಈಗ ನಮ್ಮ ಹಿರಿಯರೆಲ್ಲರೂ ನಿಗಮಗಳ ಬಗ್ಗೆ ಹೇಳಿದರು. ನಾನು ಮೊನ್ನೆ ಸಂಕ್ಷಿಪ್ತವಾಗಿ ಆ ಸಮುದಾಯ ಭವನದಲ್ಲಿ ಕುಂತಾಗಿ ಹೇಳಿದ್ದೆ. ನಾವೆಲ್ಲರೂ 6% ಬರ್ತೀವಿ. ಇದು ನಮ್ಮೆಲ್ಲರ ಹಿರಿಯರ ಹೋರಾಟ, ನಿಮ್ಮೆಲ್ಲರ ಹೋರಾಟದ ಫಲವಾಗಿ ನಮಗೆ 6% ಸಿಕ್ಕಿದೆ. ಆ 6% ಏನೇನು ಲಾಭಗಳು ತಗೊಳ್ಬೇಕು, ಏನ್ ಮಾಡಬೇಕು, ಏನಿಲ್ಲ ಅಂತಂದೇಳಿ ನಮ್ಮ ಹಿರಿಯರ ಮಾರ್ಗದರ್ಶನ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈಗೆಲ್ಲ ಕೊಟ್ಟ ಮೇಲೆ ನಾವೆಲ್ಲ ಕುಂತು ನಾವೇನಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರ ಮಾಡೋದು ಹೋಗೋದಲ್ಲ. ಈ ಕಾರ್ಯಕ್ರಮ ಯಾಕೆ ಹೇಳ್ತಾ ಇದ್ದೀನಿ ನಾನು ತಪ್ಪು ತಿಳ್ಕೊಂಡ್ರಿ ಯಾರು. ಯಾಕೆ ಹೇಳ್ತಾ ಇದ್ದೀನಿ? ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ನಮ್ಮ ಹತ್ರ ದುಡ್ಡೇ ಇಲ್ಲ, ಆದ್ರೂ ಕಾರ್ಯಕ್ರಮ ಮಾಡ್ತಾ ಇದೀವಿ, ಆದ್ರೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಆದ್ರೂ ವೇದಿಕೆ ಮಾಡಿದ್ದೀವಿ. ವೇದಿಕೆ ಮಾಡಕ್ಕೆ ದುಡ್ಡಿಲ್ಲ, ಇಲ್ಲಿ ಕುಂತರಿಗೆ ನೀರಿನ ತರಕ ವ್ಯವಸ್ಥೆ ಮಾಡೋಕೆ ದುಡ್ಡಿಲ್ಲ, ಇಲ್ಲಿ ಚೇರ್ ಹಾಕೋಕೆ ದುಡ್ಡಿಲ್ಲ, ಆದ್ರೂ ವೇದಿಕೆ ಮಾಡೋದು. ಅದೇನು ಬಡ್ಡದಾರ ಅನ್ಬೇಕಾ? ಏನ್ ಅನ್ಬೇಕು? ನನಗೆ ವಿಚಿತ್ರ ಆಗುತ್ತೆ. ನೀವು ಹೇಳಿದ್ರಿ ಬಾಳಣ ಆದ್ರೂ ನಾವು ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮೆಲ್ಲರ ಒಗ್ಗಟ್ಟು,
ಮತ್ತು ಪ್ರತಿಯೊಬ್ಬರ ಬಾಂಧವ್ಯ, ಪ್ರತಿಯೊಬ್ಬರ ಮುಖ ಪರಿಚಯ ಆಗುತ್ತೆ. ಹಾಗಾಗಿ ಎಲ್ಲರೂ ಮತ್ತೆ ಮತ್ತೆ ನಮ್ಮ ಹಿರಿಯರಾದಂಥ ರಾಜ್ಯಾಧ್ಯಕ್ಷರು ಅವಾಗಲೇ ಹೇಳಿದರು, ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಆಗಲಿ ಅಂತೇಳಿ. ಅದಕ್ಕೆ ನಾನು ಕೂಡ ಪ್ರತಿ ವರ್ಷ ಮಾಡೋಣ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುತ್ತಾ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.